ಚಳ್ಳಕೆರೆ ತಾಲೂಕಿನ ಕೆಡಿಕೋಟೆ ಗ್ರಾಮದಲ್ಲಿ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ಸೂಕ್ತ ರಕ್ಷಣೆ ಹಾಗೂ ಉದ್ಯೋಗ ಒದಗಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾದ ಟಿ ರಘುಮೂರ್ತಿ ಅವರಿಗೆ ಹಕ್ಕೊತ್ತಾಯ ಸಲ್ಲಿಸಲಾಯಿತು. ಕೆಡಿಕೋಟೆ ಗ್ರಾಮದಲ್ಲಿ ದೌರ್ಜನ್ಯಕ್ಕೊಳಗಾದ ಸಂತ್ರಸ್ತರಿಗೆ ಪ್ರಕರಣದನ್ವಯ ಸೂಕ್ತ ರಕ್ಷಣೆ ನೀಡಬೇಕು. ಸಂತ್ರಸ್ತ ಕುಟುಂಬಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸ ಒದಗಿಸಿ ಅವರ ಜೀವನಕ್ಕೆ ಆರ್ಥಿಕ ಭದ್ರತೆ ಕಲ್ಪಿಸಬೇಕೆಂದು ಸಚಿವರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕರಾದ ಟಿ ವಿಜಯಕುಮಾರ್, ಸಂಚಾಲಕರಾದ ಕೆಬಿ ನಾಗರಾಜ್, ಜಿಲ್ಲಾ ಗ್ಯಾರಂಟಿ ಸಮಿತಿ ಸದಸ್ಯರಾದ ಚೌಳೂರು ಪ್ರಕಾಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಹರೀಶ್, ಆರ್ಜಿತ ಕನ್ನಡ ನ್ಯೂಸ್, ಚಿತ್ರದುರ್ಗ. ಕುತ್ಕೊಳ್ರಕ್ಕ. ಸಭೆ ಮಾಡಿ ಪ್ರಕರಣ ಸಂಬಂಧಪಟ್ಟಾಗಿ ಏನೇನು ಮಾಡಿದ್ರು ಮಾಧ್ಯಮದ ಮೂಲಕ ತಿಳಿಸಿದ್ದಿದ್ರೆ ಜನರಿಗೆ ಮುಂದೆ ಗೊತ್ತಾಗುತ್ತೆ ಏನೇನು ಕ್ರಮ ತಗೊಂಡಿದ್ದಾರೆ ಜಿಲ್ಲಾಡಳಿತ. ಅಲ್ಲಪ್ಪ, ಒಂದು ನೀವು ನಾನೇ ಕಳಿಸಿದ್ದೆ ಅವತ್ತು ವಿಚಾರಣೆ ಮತ್ತು ಸಂಸದವರಿಗೆ ನಾನೇ ಕಳಿಸಿದ್ದೆ. ಶಾಂತಿ ಸಭೆ ಕರೆದ್ರೆ ನಿಮ್ಗೆ ಯಾಕೆ ಶಾಂತಿ ಸಭೆ ಯಾಕೆ ಅಟೆಂಡ್ ಆಗಲ್ಲ? ನಿಮಿಷ ಕೇಳಿ. ಶಾಂತಿ ಸಭೆ ಕರೆದ್ರೆ ಅವತ್ತು ರಿಪೋರ್ಟ್ ಮಾಡಿ ಬಂದವ್ರೆ. ಈಗ ಏನಾಗುತ್ತೆ, ನೀವು ಅವ್ರು ಕರೆದಾಗ ನೀವು ಬರಬೇಕು. ನೀವು ಬರಬೇಕು, ಕುತ್ಕೊಂಡು ಏನು ಸಮಸ್ಯೆ ಇದೆ ರಿಸಾಲ್ವ್ ಮಾಡೋದಾಗಲಿ. ಈಗ ಅವ್ರಿಗೇನು ಗೊತ್ತಾ, ಎಲ್ಲ ಅವ್ರಿಗೇನು ಗೊತ್ತಾ, ಡಿ ಸಿ ಅವ್ರು ಬಂದರೆ ನ್ಯಾಯ ಸಿಗ್ತದೆ ಅಂತ ರಿಪೋರ್ಟು ಅಷ್ಟು ಆಗಿಲ್ಲ. ಇವಾಗ ಬಂದಿಲ್ಲ, ಅವ್ರು ಬಂದಿದ್ದು ಕಾರಣ ನಾನು ಹೇಳೋದಲ್ಲ. ನಾನು ಸುಮಾರು 5ನೇ ತಾರೀಕಿಂದ ಮರಗಳಿಗೆಲ್ಲ ಇದು ಕೊಡಬೇಕಂತೇಳಿ ಬೆಳಿಗ್ಗೆಯಿಂದ ನೀವು ತಡೆಯಮ್ಮ. ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಇದರಿಂದ ಮೊನ್ನೆ ನಾನು ಹೇಳಿದ್ರಲ್ಲ, ಒಟ್ಟು ಯಾವತ್ತು 9ನೇ ತಾರೀಕಿಂದ 5ನೇ ತಾರೀಕು ಇದ್ದೀರಿ. ನೀವು ನಾಳೆ ಬೇರೆ ನಾಡಿದ್ದು ಹೋಗಿ ನೀವು ಹೋಗ್ಬಿಟ್ಟು ಆಮೇಲೆ ಸಂಬಂಧಪಟ್ಟ ಆಫೀಸರ್ಸ್ ಯಾರು GSW ಇರ್ಬೋದು, ಟ್ರೈಬಲ್ ಆಫೀಸರ್ ಇರ್ಬೋದು, ಇನ್ನೊಂದು ಯಾರು ಮತ್ತು ವಾಟರ್ ಸಪ್ಲೈ ಸಮಸ್ಯೆಗಳಿದ್ದಾನೆ, ಬೇರೆ ಏನಿದ್ದಾವಲ್ಲ ಎಲ್ಲ ಕರ್ಕೊಂಡು ಹೋಗಿ ಅದು ಮಾಡ್ತಾರೆ. ಇವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರಿಗೆ ಒಂದಷ್ಟು ಮಾಹಿತಿ ಗೊತ್ತಾಗಲಿಲ್ಲ. ಪ್ರಚಾರ ಆದರೆ ಎಲ್ಲ ಏನಾಗಿದೆ ಅಂದರೆ ನಾವು ಕೆಲಸ ಮಾಡಿ ಸಹಾನುಭೂತಿ ಮಾಡಿ ಅವತ್ತು ಏನು ಬೇಕಂತೆಲ್ಲ ಮಾಡಿದ್ವಿ. ಇದೇನಾಗ್ತದೆ, ಬೇರೆಯವರೆಲ್ಲರೂ ಮತ್ತೆ ಗ್ರಾಮದಲ್ಲಿ ಹಿಂಗೆ ಹಂಗಾಗಬೇಕಾಯ್ತು ಹಿಂಗಾಗಬೇಕಾಯ್ತು ಅಂತ ಹೇಳಿ ಅದು ಒಂದು ಸ್ವಲ್ಪ ಆಗುತ್ತೆ ಅಂತ ಅವ್ರು ಹೇಳೋದು. ನಾವು ಕೆಲಸ ಮಾಡಿ ವಿಜಯಕುಮಾರ್ ನೀವು ಹೇಳಿದೆಲ್ಲ ಅರ್ಥ ಆಯ್ತು. ಅದಕ್ಕೋಸ್ಕರ ಎಂಡ್ ಆಗಬೇಕಂತ ಬರಬೇಕು, ಬರ್ತಾರೆ. ಅದಕ್ಕೆ ಅವ್ರು ನಾಡಿದ್ದು ನಾಡಿದ್ದು ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ನಾವು ಕೆಲಸ ಕಾಮಗಾರಿ ಮಾಡಿಕೊಟ್ಟಿದ್ದೀರ. ಬಟ್ ಏನಾಗಿದೆ ಅಂತಂದರೆ ಇಲ್ಲಿವರೆಗೂ ಯಾಕೆ ಅರೆಸ್ಟ್ ಮಾಡಿಲ್ಲ? BNSS ಆಗ್ತದೆ ಒಂದಷ್ಟು ನಾವು ಯಾಕೆ ಆಗ್ತೀವಿ, ನಾವು ಸುಮ್ಮನೆ ಇದ್ದೀವಿ ಸರ್. ಸೊ ಅದನ್ನು ಬಂದು ಈ ಜನರಿಗೆ ಬೇರೆಯವರು ನಮ್ಮ ಮುಖಾಂತರ ಬೇರೆ ಹೋಗಿ ಅಂದರೆ ಒಂದಷ್ಟು ನೀವು ಏನು ಕ್ರಮ ತಗೊಂಡಿದ್ದೀರ ಜಿಲ್ಲಾಡಳಿತ ಅನ್ನೋದು ಅವ್ರಿಗೆ ಗೊತ್ತಾದರೆ ಅಲ್ಲಿಗೆ ಇಡೀ ಜಿಲ್ಲೆಗೆ ಗೊತ್ತಾಗುತ್ತೆ ಕ್ರಮ ತಗೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅಷ್ಟೇ ಸರ್. ಆಯ್ತು ಬಿಡಿ. ಈಗ ನಮ್ಮ ಡಿಸ್ಟ್ರಿಕ್ಟ್ ಮೀಟಿಂಗ್ ಇದೆ, ಅದಕ್ಕೆ ಹೇಳಿದ್ದೀನಿ. ನಾಡಿದ್ದು ಬಂದು ನೀವು ಸಂಬಂಧಪಟ್ಟ ಡೀಟೇಲ್ ಕುಂತು ಇವಾಗ ಇಲ್ಲೇ ಬಗೆಹರಿದಾದ್ರೆ ಮಾಡಿಬಿಡ್ತೀವಿ. ಅಲ್ಲಿ ಅಧ್ಯಕ್ಷತೆ ಸಭೆ ಮಾಡಿ ಪ್ರಕರಣ ಸಂಬಂಧಪಟ್ಟಾಗಿ ಏನೇನು ಮಾಡಿದ್ರು
ಮಾಧ್ಯಮದ ಗಮನಕ್ಕೆ ಮೂಲಕ ತಿಳಿಸಿದ್ದಿದ್ರೆ ಒಂದಷ್ಟು ಜನರಿಗೆ ಇವ್ರಿಗೆ ಗೊತ್ತಾಗುತ್ತೆ ಏನೇನು ಕ್ರಮ ತಗೊಂಡಿದ್ದಾರೆ ಜಿಲ್ಲಾಡಳಿತ. ಅಲ್ಲಪ್ಪ ಒಂದು ಹೇಳಿ, ನೀವು ನಾನೇ ಕಳಿಸಿದ್ದೆ ಅವತ್ತು ವಿಚಾರಣೆ ಮತ್ತು ಸಂಸದವ್ರಿಗೆ ನಾನೇ ಕಳಿಸಿದ್ದೆ. ಶಾಂತಿ ಸಭೆ ಕರೆದ್ರೆ ನಿಮ್ಗೆ ಯಾಕೆ ಶಾಂತಿ ಸಭೆ ಯಾಕೆ ಅಟೆಂಡ್ ಆಗಲ್ಲ? ಕೇಳಿ ಒಂದು ನಿಮಿಷ, ತಮ್ಮ ನಿಮಿಷ ಕೇಳಿ. ಶಾಂತಿ ಸಭೆ ಕರೆದ್ರೆ ಅವತ್ತು ರಿಪೋರ್ಟ್ ಮಾಡಿ ಬಂದವ್ರೆ. ನೀವು ಏನಾಗುತ್ತೆ, ನೀವು ಅವ್ರು ಕರೆದಾಗ ನೀವು ಬರಬೇಕು. ನೀವು ಬರಬೇಕು ಕುತ್ಕೊಂಡು ಏನು ಸಮಸ್ಯೆ ಇದೆ ಅದನ್ನು ರಿಸಾಲ್ವ್ ಮಾಡೋಕ್ಕಾಗಲಿ. ಈಗ ಅವ್ರಿಗೇನು ಗೊತ್ತಾ ಎಲ್ಲ ಅವ್ರಿಗೇನು ಗೊತ್ತಾ ಡಿಸಿಯವ್ರು ಬಂದರೆ ನ್ಯಾಯ ಸಿಗ್ತದೆ ಅಂತ ರಿಪೋರ್ಟು ಅಷ್ಟು ಆಗ್ಬಿಡಿ. ಇವಾಗ ಅದಕ್ಕೆ ಬಂದಿಲ್ಲ ಅವ್ರು ಬಂದಿದ್ದು ಕಾರಣ ನಾನು ಹೇಳೋದಲ್ಲ. ನಾನು ಸುಮಾರು 5ನೇ ತಾರೀಕಿಂದ ಮರಗಳನ್ನೆಲ್ಲ ಇದು ಕೊಡ್ಬೇಕಂತ ಹೇಳಿ ಬೆಳಿಗ್ಗೆಯಿಂದ ನೀವು ತಡೆಯಮ್ಮ. ಅದಕ್ಕೋಸ್ಕರ ಅವ್ರು ಬಂದಿಲ್ಲ. ಇದರಲ್ಲಿ ಮೊನ್ನೆ ನಾನು ಹೇಳಿದ್ದಾರೆ ಒಟ್ಟು ಯಾವತ್ತು 9ನೇ ತಾರೀಕು ಇದ್ದರೆ 5ನೇ ತಾರೀಕು ಇದ್ದೀರಿ ನೀವು. ನಾಳೆ ಬೇರೆ ಕೋರ್ಟಿಗೆ ನಾಡಿದ್ದು ಹೋಗಿ ನೀವು ಹೋಗ್ಬಿಟ್ಟು ಆಮೇಲೆ ಸಂಬಂಧಪಟ್ಟ ಆಫೀಸರ್ಸ್ ಯಾರು DSW ಇರ್ಬೋದು, ಟ್ರೈಬಲ್ ಆಫೀಸರ್ ಇರ್ಬೋದು, ಇನ್ನೊಂದು ಯಾರು ಮತ್ತು ವಾಟರ್ ಸಪ್ಲೈ ಸಮಸ್ಯೆಗಳಿಗೆಲ್ಲ ಬೇರೆ ಏನಿದಾರಲ್ಲ ಎಲ್ಲರೂ ಕರ್ಕೊಂಡು ಹೋಗಿ ಅದು ಮಾಡ್ತಾರೆ. ಇವರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅವರಿಗೆ ಒಂದಷ್ಟು ಮಾಹಿತಿ ಗೊತ್ತಾಗಿಲ್ಲ. ಒಂದಷ್ಟು ಪ್ರಚಾರ ಆದರೆ ಎಲ್ಲ ಏನಾಗಿದೆ ಅಂದರೆ ನಾವು ಕೆಲಸ ಮಾಡಿ ಸಭೆ ಮಾಡಿ ಅವತ್ತು ಏನು ಬೇಕಂತೆಲ್ಲ ಮಾಡಿದ್ವಿ. ಇದೇನಾಗ್ತದೆ ಬೇರೆ ಬೇರೆದೆಲ್ಲರೂ ಮತ್ತೆ ಗ್ರಾಮಗಳಿಗೆ ಹೋಗ್ಬಿಟ್ಟು ಹಿಂಗೆ ಹಂಗಾಗಬೇಕಾಯ್ತು ಹಿಂಗಾಗಬೇಕಾಯ್ತು ಅಂತ ಹೇಳಿ